ಮಾನ್ವಿಯಲ್ಲಿ ಅಹೋರಾತ್ರಿ ಧರಣಿ ವಾಪಸ್ ಪಡೆದ ಜೆ ಸುಧಾಕರ್. ವೃತ್ತಗಳ ಹೋರಾಟ ಸಮಿತಿಯಿಂದ ನಡೆದ ಧರಣಿ. ರಸ್ತೆ ಕಾಮಗಾರಿ ಜೊತೆಗೆ ಮಹನೀಯರ ವೃತ್ತ ನಿರ್ಮಿಸಿ ಗೌರವ ಸಲ್ಲಿಸುವ ಕೆಲಸ ಮಾಡಿ ಎಂದ ಜಗದೀಶ್ ಓತೂರು. ತಹಶೀಲ್ದಾರ್ ಭರವಸೆಯಂತೆ ವಾಪಸ್. ವೃತ್ತ ನಿರ್ಮಿಸದಿದ್ರೆ ಹೋರಾಟ ಅನಿವಾರ್ಯ. ಮಾನ್ವಿ ಪಟ್ಟಣದಲ್ಲಿ ಮಹನೀಯರ ವೃತ್ತ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ವೃತ್ತಗಳ ಹೋರಾಟ ಸಮಿತಿಯಿಂದ ಗಾಂಧಿ ವೃತ್ತದಲ್ಲಿ ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿಯನ್ನ ವಾಪಸ್ ಪಡೆಯಲಾಯಿತು ಅಂತ ಹೇಳಿ ಜೆ ಸುಧಾಕರ್ ತಿಳಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ, ಗಾಂಧೀಜಿ ವೃತ್ತ, ಬಸವ ವೃತ್ತ, ವಾಲ್ಮೀಕಿ ವೃತ್ತ, ಛತ್ರಪತಿ ಶಿವಾಜಿ ವೃತ್ತವನ್ನ ಕೆಆರ್ಡಿಸಿಎಲ್ ಗುತ್ತೇದಾರರು ನಿರ್ಮಾಣ ಮಾಡಬೇಕು. ಆದರೆ ಮಾನ್ವಿಯ ದುರಂತ ಏನಂದ್ರೆ ಮಹನೀಯರ ವೃತ್ತಗಳೇ ಇಲ್ಲವಾಗಿವೆ ಅಂತ ಹೇಳಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಭರವಸೆ ನೀಡಿದ ಕಾರಣ ವಾಪಸ್ ಪಡೆಯಲಾಗಿದೆ. ಕಳೆದ 2 ವರ್ಷದ ಹಿಂದೆ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ವೃತ್ತಗಳು ನಿರ್ಮಾಣ ಮಾಡಬೇಕು ಅಂತ ಹೇಳಿ ದೂರು ಸಲ್ಲಿಸಿದ್ರೂ ಸಹ ಯಾವುದೇ ಉತ್ತರ ಇಲ್ಲ. ತಹಶೀಲ್ದಾರ್ ಮಾತಿನಂತೆ ನಡೆಯುತ್ತೇವೆ, ಒಂದು ವೇಳೆ ಸುಳ್ಳಾದ್ರೆ ಮಹನೀಯರ ವೃತ್ತ ನಿರ್ಮಾಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ಹೇಳಿ ಜಗದೀಶ್ ಓತೂರು ತಿಳಿಸಿದ್ರು. ನವ ಕಲ್ಯಾಣ ನ್ಯೂಸ್ ಮಾನವಿ. ಮಾಡಬಾರ್ದು ಅಂತ ನಿರ್ಬಂಧ ಆದದ್ದು. ಹಿಂಗಾಗಿ ರಸ್ತೆಯ ಪಕ್ಕದಲ್ಲಿ ಆ ಜಮೀನು ಎಲ್ಲಿ ಉಳಿತದ ಸರ್ಕಾರಿ ಜಮೀನು ನೋಡಿ ಮೊದಲು ಅದನ್ನ ಸ್ಥಳ ಗುರ್ತು ಮಾಡೋಣ ನಾವು ಇವತ್ತು ಅಂತ ಹೇಳಿ ಅವರು ಸರ್ವೇಯರಿಗೆ, ತಾಲೂಕು ಸರ್ವೇಯರಿಗೆ ಮತ್ತು AW ಅವರಿಗೆ, ಅದೇ ರೀತಿಯಾಗಿ ಚೀಫ್ ಆಫೀಸರ್, ಮಾನ್ವಿ ಚೀಫ್ ಆಫೀಸರ್ ಅವರಿಗೂ ಕೂಡ ಫೋನ್ ಮಾಡಿ ಕಾಂಟ್ರಾಕ್ಟರ್ ಅವ್ರನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಎಲ್ಲ ವೃತ್ತಗಳಲ್ಲಿ ಕೂಡ ಇದನ್ನು ಮೊದಲು ಸ್ಥಳ ಗುರ್ತು ಮಾಡೋಣ ನಾವು ಅಂತೇಳಿ ಒಂದು ಅಂತಿಮ ನಿರ್ಣಯಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದು ನಮಗೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ಮಾಡೋಣ, ಹೋರಾಟ ಬೇಡ, ದಯವಿಟ್ಟು ಹೋರಾಟವನ್ನು ನಿಲ್ಲಿಸ್ರಿ ನೀವು, ಅದೇನಿದ್ರು ಕೂಡ ನಾನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ, ನಾನು ಮಾಡಿಕೊಡ್ತೀನಿ. ಇವತ್ತು ಮುಂಚೆ ಮೊದಲನೇ ಕೆಲಸ ನಾವು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಗುರ್ತು ಮಾಡೋಣ ಅಂತ ಹೇಳಿದಕ್ಕೆ ನಾವೆಲ್ಲರೂ ಕೂಡ ಹೋಗಿದ್ವಿ. ರಾಯಪ್ಪ ಅಡ್ವೊಕೇಟ್ ಅವರು, ಕೋತ್ನಾಳ್ ವೀರನಗೌಡ ಅಡ್ವೊಕೇಟ್ ಅವರು, ಆಮೇಲೆ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಇವರು ಗೋಪಾಲ್ ಇಬ್ರಾಹಿಂಪುರ, ರವಿಕುಮಾರ್, ಆಮೇಲೆ ಕುಮಾರಸ್ವಾಮಿ, ನಾವೆಲ್ಲರೂ ಕೂಡ ಹೋಗಿ ಕುಂತು ಅಲ್ಲಿ ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ನಿರ್ಣಯಕ್ಕೆ ಬಂದು ಅಲ್ಲಿ ಅರೆವಾಯಿ ಸಮಾಜ ಹಿರಿಯರು ಕೂಡ ಬಂದಿದ್ದರು, ಮುತ್ತರಾಜ್ ಶೆಟ್ಟಿ ಅವರು, ಅದೇ ರೀತಿ ನಪ್ಪಂದಿ ಬಸವರಾಜ್ ಅವರು ಬಂದಿದ್ದರು. ಈ ರೀತಿಯಾಗಿ ಎಲ್ಲರೂ ಕೂಡ ಕುಂತು ಒಂದು ಒಮ್ಮತದ ನಿರ್ಣಯ ಮಾಡಿ ತಹಸೀಲ್ದಾರ್ ಅವರು ಹೇಳಿದಂಥ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ವಾಪಸ್ ಪಡಿಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ತಹಸೀಲ್ದಾರ್ ಅವರು ಮಾಡತಕ್ಕಂಥ ಒಂದು ನಿರ್ಣಯಕ್ಕೆ, ಮುಂದಿನ ನಿರ್ಣಯಕ್ಕೆ ನಮ್ಗೆ ಏನಾದರೂ ಅಸಮಾಧಾನ ಇದ್ದಲ್ಲಿ ಮತ್ತೆ ತಹಸೀಲ್ದಾರ್ ಅವರು ಹೇಳಿದ್ರು, ಮತ್ತೆ ನೀವು ಧರಣಿ ಮಾಡಿರಿ, ನಾನು ಅದಕ್ಕೆ ಪರವಾನಗಿ ಕೊಡ್ತೀನಿ ನಿಮ್ಗೆ, ನೀವು ಯಾವುದು ಕೂಡ ಚಿಂತೆ ಮಾಡಬೇಡ್ರಿ, ನಾ ಎಲ್ಲ ನಿಮ್ಮ ಪರವಾಗಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಂಥ ಉದ್ದೇಶದಿಂದ ನಾವು ಇವತ್ತು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಇಲ್ಲಿಗೆ ಅಂತ್ಯಗೊಳಿಸ್ತೇವೆ. ದಯವಿಟ್ಟು ಹಿಂಪಡೆಯುತ್ತೇವೆ. ದಯವಿಟ್ಟು ಮಾನವೀಯ ನಾಗರಿಕರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಹೊರತು ಯಾವ ಅಧಿಕಾರಿಗಳ ವಿರುದ್ಧ ಹಾಕೊಂಡಾಗಲಿ, ಯಾವ ಗುತ್ತೇದಾರರ ವಿರುದ್ಧ ಹಾಕೊಂಡಾಗಲಿ ನಾವು ಮುಂದುವರೆಯಕ್ಕೆ ನಾವು ಅವಕಾಶ ನೀಡುವುದಿಲ್ಲ. ತಹಸೀಲ್ದಾರ್ ಅವರು ಕೊಟ್ಟಂಥ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಇಲ್ಲಿಗೆ ನಿಲ್ಲಿಸಬೇಕಂತೇಳಿ ನಾವು ನಿರ್ಣಯ ತೆಗೆದುಕೊಂಡಿದ್ದು, ಸಾರ್ವಜನಿಕರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಬೆಂಬಲ ನೀಡಬೇಕಂತೇಳಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಂತ, ನಾವು ಮಾನವೀಯ ನಾಗರಿಕರ ಪರವಾಗಿ ಎಲ್ಲ ಸಮಾಜದ ಬಾಂಧವರೊಂದಿಗೆ ನಾವು ನಿನ್ನೆ ಈ ಒಂದು ರಸ್ತೆಯಲ್ಲಿ ಬರ್ತಕ್ಕಂಥ ವೃತ್ತಗಳ ಅಭಿವೃದ್ಧಿ ಮತ್ತು ಪುತ್ಥಳಿಗಳ ನಿರ್ಮಾಣಕ್ಕಾಗಿ ಹೋರಾಟ ಮಾಡುವ ಒಂದು ನಿರ್ಣಯಕ್ಕೆ ಬಂದು ನಿನ್ನೆಯೇ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದೀವಿ. ಈ ಕುರಿತು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ, ನಾವು ಈಗ ಪ್ರಾರಂಭ ಮಾಡ್ತೀವಿ ಅಂತೇಳಿ. ಅದೆಲ್ಲವೂ ಕೂಡ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಆರಂಭವಾಗಿತ್ತು. ತಹಸೀಲ್ದಾರರು ನಿನ್ನೆ ರಾತ್ರಿ ಫೋನ್ ಮಾಡಿ ಇದನ್ನೆಲ್ಲ ಒಂದು ಜನಗಾಣಿಸೋಣ, ಇದಕ್ಕೆ ವೃತ್ತಗಳ ನಿರ್ಮಾಣ ಮಧ್ಯದಲ್ಲಿ ಪುತ್ಥಳಿಗಳ ಸ್ಥಾಪನೆಗೆ ಅವಕಾಶ ಇಲ್ಲ, ನಿರ್ಬಂಧ ಇದೆ ಅಂತೇಳಿ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ನಾವೆಲ್ಲರೂ ಕೂಡ ವೃತ್ತಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸ್ಥಳಾವಕಾಶಕ್ಕೆ ನಾವು ಪರಿಶೀಲನೆ ಮಾಡಿ ಒಂದು ಮಾರ್ಕ್ ಮಾಡೋಣ ಅಂತೇಳಿ ತಹಸೀಲ್ದಾರ್ ಅವರು ಇವತ್ತು ನಮಗೆ ಮಾತು ಕೊಟ್ಟಾರ, ಭರವಸೆಯನ್ನು ಕೊಟ್ಟಾರ. ಅದೇ ರೀತಿಯಾಗಿ ನಿನ್ನೆ ಕೂಡ ಹೇಳಿದ್ವಿ ನಾವು, ಈ ವೃತ್ತಗಳ ನಿರ್ಮಾಣ, ಈ ಮಹನೀಯರ ನಿರ್ಮಾಣ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟ ಶಾಂತಿಯುತವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರ ವೃತ್ತ, ಅದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರ ವೃತ್ತ, ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಅವರ ವೃತ್ತ,
ಇವೆಲ್ಲವೂ ಕೂಡ ಸಮಾನವಾಗಿ ಎಲ್ಲರೂ ನಾವು ಇವತ್ತು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ. ಎಲ್ಲ ವೃತ್ತಗಳನ್ನು ಕೂಡ ಅಭಿವೃದ್ಧಿಪಡಿಸಬೇಕು, ಎಲ್ಲ ಮಹನೀಯರ ಪುತ್ಥಳಿಗಳನ್ನು ಕೂಡ ಸ್ಥಾಪಿಸಬೇಕಂತೇಳಿ ನಿನ್ನೆ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಮಾಧ್ಯಮದ ಮುಖಾಂತರ. ಅದಕ್ಕೆ ಹೋಗೊಟ್ಟು ಇವತ್ತು ತಹಸೀಲ್ದಾರ್ ಅವರು ನಿಜವಾಗಿಯೂ ಕೂಡ ಅವ್ರನ್ನೆಲ್ಲ ಕರೆಸಿ ನಮ್ಮೆದುರಿಗೆ ಚರ್ಚೆ ಮಾಡಿ ಯಾವ ರೀತಿಯ ಪರಿಹಾರ ಇದಕ್ಕೆ ಬೇಕು ಅಂತೇಳಿ ಅವರೆಲ್ಲ ಕೂಡ ಅವರೊಂದಿಗೆ ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಮುಂಚೆ ನಾವು ಸ್ಥಳ ಪರಿಶೀಲನೆ ಮಾಡಿ ಒಂದು ಸ್ಥಳ ಆಯ್ಕೆ ಮಾಡೋಣ. ಆಯ್ಕೆ ಮಾಡಿದ ನಂತರ ಪುತ್ಥಳಿಗಳ ವಿಚಾರ ನಾವೆಲ್ಲರೂ ಕೂಡ ಅದು ಯಾವ ಅನುದಾನದಲ್ಲಿ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡೋಣ ಅಂತೇಳಿ ಅವರು ಇವತ್ತೇ ತಾಲೂಕಾ ಸರ್ವೇಯರಿಗೆ ಮತ್ತು PWD ಅವರಿಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೂಡ 4 ಗಂಟೆಗೆ ಬರ ಕೇಳಿದ್ದಾರೆ ಅವರು. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ನಿರ್ಣಯಿಸಿದ್ವಿ. ತಹಸೀಲ್ದಾರ್ ಅವರು ಕೂಡ ಮನವಿ ಮಾಡ್ಕೊಂಡ್ರು, ದಯವಿಟ್ಟು ಹೋರಾಟ ಕೈ ಬಿಡ್ರಿ, ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ಮುಂದೆ ನಾನು ಮಾಡೋಂಥ ಕೆಲಸ ನಿಮಗೆ ಸಮಾಧಾನಕರ ರೀತಿಯಲ್ಲಿ ಇಲ್ಲದಿದ್ದಲ್ಲಿ ಮತ್ತೆ ನೀವು ಧರಣಿ ಸತ್ಯಾಗ್ರಹ ಮುಂದುವರಿಸ್ರಿ, ನಾನು ಮತ್ತೆ ಪರವಾನಗಿ ನಾನೇ ಕೊಡ್ತೀನಿ ಅಂತೇಳಿ ಅವರು ಒಂದು ಭರವಸೆಯ ಮಾತನ್ನು ಕೊಟ್ಟ ಕಾರಣ ನಾವು ಇವತ್ತು ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿಯನ್ನು ಎಲ್ಲರೂ ನಾವು ಸಮಾಜದ ಎಲ್ಲ ಮುಖಂಡರು ಸೇರಿ ನಿರ್ಣಯ ಮಾಡಿ ಹಿಂಪಡೆಯುತ್ತಿದ್ದೇವೆ ಎಂದು ಮಾನವಿ ಜನತೆಗೆ, ಮಾನವಿ ನಾಗರಿಕರಿಗೆ ನಾನು ಈ ಮೂಲಕ ತಿಳಿಯಪಡಿಸಲು ಬಯಸುತ್ತೇನೆ. ಅಲ್ಲ ಸರ್, ಏನಂತಂದ್ರೆ ಈ ಮಹನೀಯರ ವೃತ್ತ ನಿರ್ಮಾಣ ಮಾಡಿರೋದು ಹೇಳ್ತದೆ, ಇದೇ ಪೂರ್ವವಾಗಿ ಅಂದ್ರೆ ಮುಂಚಿತವಾಗಿ ಯಾಕೆ ಮುಂಜಾಗ್ರತಾ ಕೈಗೊಳ್ಳಲ್ಲ ಈ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು? ಏನಾಗಿದೆ, ಸಹಜವಾಗಿ ನಾವು ಕೇಳದೇ ಇದ್ರೆ ಯಾರು ಕೊಡದೇ ಇರೋಂಥ ಪರಿಸ್ಥಿತಿ ಇವತ್ತು ಮಾನವಿಯಲ್ಲಿ ನಿರ್ಮಾಣ ಆಗಿದೆ. ನಾನು ಬೇರೆ ಊರಿಂದ ನಾವು ಓಡಾಡ್ತಾ ಇರ್ತೀವಿ, ನೋಡ್ತೀವಿ ಎಲ್ಲ ಅಭಿವೃದ್ಧಿಗಳು ಇಲ್ಲೇ ಪಕ್ಕದಲ್ಲಿ ಸಿಂಧೂರಿನಲ್ಲಿ ನೋಡ್ರಿ, ಅವರು ಶಾಸಕರಿಗೆ ಹೋಗಿ ತೊಗೊಂಬರ್ತಾರ, ಅಭಿವೃದ್ಧಿ ಮಾಡ್ತಾರ. ಆದರೆ ಮಾನವಿಯಲ್ಲಿ ಭಾಳ ವಿಭಿನ್ನ ಪರಿಸ್ಥಿತಿ. ಕೇಳಿದ್ರು ಕೂಡ ಸವಲತ್ತುಗಳು ಸಿಗದೇ ಇರುವಂಥ ಪರಿಸ್ಥಿತಿ ಮಾನವಿಯಲ್ಲಿ ನಿರ್ಮಾಣ ಆಗ್ಯದ. ಪ್ರತಿಯೊಂದಕ್ಕೂ ಕೂಡ ಹೋರಾಟ, ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯವನ್ನು ಆಶ್ರಯ ಪಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ಮಾನವಿಯಲ್ಲಿ ನಿರ್ಮಾಣ ಆಗಿದೆ ಜನರಿಗೆ. ಆ ಕಾರಣದಿಂದ ಈ ಅಧಿಕಾರಿಗಳು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳೋದಿಲ್ಲೋ, ಜನಪ್ರತಿನಿಧಿಗಳು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಇದು ನಮ್ಮ ನಾಗರಿಕರಿಗೆ, ನಮ್ಮ ನಿವಾಸಿಗಳಿಗೆ ಅನಿವಾರ್ಯದ ಪರಿಸ್ಥಿತಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿನ್ನೆಯಿಂದ ಈ ಒಂದು ಮಾನವಿಯಲ್ಲಿ ನಾಗರಿಕರ ವೇದಿಕೆಯಿಂದ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಈ ಒಂದು ಮಾನವಿಯಲ್ಲಿ ಈ ಚತುಷ್ಪಥ ರಸ್ತೆ ಏನು ನಡೀತಾ ಇದೆ, ಇಲ್ಲಿರ್ತಕ್ಕಂಥ ಮಾನವೀಯರ ಪುತ್ಥಳಿಗಳು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಯವರಿಗೆ ಅದು ಒಂದು ಮಾರ್ಗದರ್ಶನ ಆಗಬೇಕನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರ ವೃತ್ತ ಇರ್ಬೋದು, ಹಾಗೆಯೇ BR ಅಂಬೇಡ್ಕರ್ ಅವರ ವೃತ್ತ, ಮಹಾತ್ಮ ಗಾಂಧೀಜಿ ಅವರ ವೃತ್ತ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಅವರ ವೃತ್ತ, ಛತ್ರಪತಿ ಶಿವಾಜಿ ಅವರ ವೃತ್ತಗಳು ಏನು ಮಾನವಿಯಲ್ಲಿ ಇದ್ದಾವೆ ಮೊದಲಿಂದ, ಅವುಗಳನ್ನು ಈ ಒಂದು ರಸ್ತೆ ನಿರ್ಮಾಣದ ನಿಮಿತ್ತ ಅವೆಲ್ಲವೂ ಕೂಡ ಇವತ್ತು ಒಂದು ಹಂತದಲ್ಲಿ ನಿರ್ಮಾಣಕ್ಕೆ ಅಡ್ಡಿ ಆತಂಕಗಳು ಉಂಟಾಗಿದ್ದಾವೆ. ಅವುಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾನವೀಯ ನಾಗರಿಕರ ಪರವಾಗಿ ನಾವೆಲ್ಲ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇದರ ಪ್ರಯುಕ್ತ ಇವತ್ತು ಮಾನ್ಯ ತಹಸೀಲ್ದಾರ್ ನಮಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಸಂಜೆ 4 ಗಂಟೆಗೆ ಈ ಒಂದು ಎಲ್ಲೆಲ್ಲಿ ವೃತ್ತಗಳ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡ್ತಕ್ಕಂಥದಕ್ಕೆ ಬೇಕಾಗಿರುವಂಥ ಈ ಒಂದು KRDCL ಅಧಿಕಾರಿಗಳಿರ್ಬೋದು ಅಥವಾ ಸರ್ವೆ ಅಧಿಕಾರಿಗಳಿರ್ಬೋದು, ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಇರ್ಬೋದು, ಇನ್ನಿತರ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಇವತ್ತು 4 ಗಂಟೆಗೆ ಎಲ್ಲ ವೃತ್ತಗಳ ಸ್ಥಳ ಒಂದು ಗುರುತು ಮಾಡುವಿಕೆಯನ್ನು ಎಲ್ಲ ನಾಗರಿಕರ ಸಮ್ಮುಖದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯ ಮೂಲಕ ನಾವು ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ. ಈಗಾಗಲೇ ನಿನ್ನೆ ದಿನ ನಮ್ಮ ಮುಖಂಡರು ಬಂದು ಹೇಳಿದ್ದಾರೆ, ಈ ಒಂದು ಹೋರಾಟ ಎಲ್ಲಿವರೆಗೆ ಆಗುತ್ತೆ ಅಂತಂದರೆ, ಒಂದು ವೇಳೆ ಇದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅಮರನಾಥ ಉಪವಾಸವನ್ನು ಕೂಡ ಕೈಗೊಳ್ಳೋದಕ್ಕೆ ನಮ್ಮ ಈ ಒಂದು ಹೋರಾಟ ಸಮಿತಿ ತೀರ್ಮಾನಿಸುವುದಲ್ಲದೆ ಯಾವುದೇ ಕಾರಣಕ್ಕೂ ಕೂಡ, ಯಾಕೆಂತಂದರೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರ ಒಂದು ವಿಚಾರಗಳಿವು. ಇವತ್ತು BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ಸಂವಿಧಾನವನ್ನು, ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇಡೀ ಸಮಾಜದ ಎಲ್ಲರಿಗೂ ಕೂಡ ಒಳಿತಾಗುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವಂಥದ್ದು ಇರ್ಬೋದು. ಜಗಜ್ಯೋತಿ ಬಸವೇಶ್ವರ ಅವರು ಇವತ್ತು ಕಾಯಕ ಮತ್ತು ಈ ಒಂದು ಸಮಾನತೆ ಅಧಿಕಾರರಾಗಿ ಅವರು ಇವತ್ತು ಜಗತ್ತಿಗೆ ಜಗಜ್ಯೋತಿ ವಿಶ್ವಗುರುಗಳಾಗಿ ಇವತ್ತು ಬಂದಿರತಕ್ಕಂಥ ಇದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರು, ಇವರೆಲ್ಲರ ವಿಚಾರಧಾರೆಗಳು ಕೊಡುಗೆಗಳೇನಿದಾವೆ ಮುಂದಿನ ಒಂದು ಪೀಳಿಗೆಗೆ ಅವುಗಳ ಹೆಗ್ಗುರುತುಗಳಿರಬೇಕು. ಅವಿದ್ದಾಗ ಮಾತ್ರ ಮುಂದಿನ ಪೀಳಿಗೆ ಅವರಿಗೆ ಇವೆಲ್ಲವೂ ಕೂಡ ಒಂದು ಅವರ ವಿಚಾರಧಾರೆಗಳು ಕೊಡುಗೆಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಹೋರಾಟ ಇಡೀ ಎಲ್ಲ ಸಮುದಾಯದ ಪರವಾಗಿರುವಂಥ ಹೋರಾಟ ಇದಾಗಿದೆ. ಇದಕ್ಕೆ ಎಲ್ಲ ಮಾನವೀಯ ನಾಗರಿಕರು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಹಮ್ಮಿಕೊಂಡ್ರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ವಿಚಾರಗಳನ್ನು ಮುಂದಿಟ್ಟು ನಮಗೆ ಬೇಕಾಗಿರುವಂಥದ್ದನ್ನು ಪಡೆಯೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ಈ ಹೋರಾಟದಲ್ಲಿ 2 ದಿನದ ಹೋರಾಟದಲ್ಲಿ
ನಮ್ಮೆಲ್ಲ ಸಮಾಜದ ಮುಖಂಡರು, ಪಕ್ಷದ ಮುಖಂಡರು ಎಲ್ಲರೂ ಭಾಗವಹಿಸಿದ್ರೆ ತಮ್ಮೆಲ್ಲರೂ ಕೂಡ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.